ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಡೆಲ್ಟಾನ್ ಅಟಾಮಿಕ್ ಥಿಯರಿ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡೆಲ್ಟಾನ್ ಅಟಾಮಿಕ್ ಥಿಯರಿ, ಈ ಥಿಯರಿ ನಿಮಗೆ ಅರ್ಥ ಆಗಬೇಕು ಅಂದರೆ ಫಸ್ಟ್ ನಿಮಗೆ ಮ್ಯಾಟರ್, ಎಲಿಮೆಂಟ್ಸ್, ಕಂಪೌಂಡ್ಸ್ಗಳ ಬಗ್ಗೆ ಕ್ಲಾರಿಟಿ ಇರಬೇಕು. ಈ ಹಿಂದೆ ನೇಚರ್ ಆಫ್ ಮ್ಯಾಟರ್ ಅಂತ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋದಲ್ಲಿ ಮ್ಯಾಟರ್, ಎಲಿಮೆಂಟ್ಸ್, ಕಾಂಪೌಂಡ್ಗಳ ಬಗ್ಗೆ ಇನ್ ಡೀಟೇಲ್ ಹೇಳಿದ್ದೇನೆ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ಯು ಜಸ್ಟ್ ಗೋ ಥ್ರೂ ಒನ್ಸ್. ಡೆಲ್ಟನ್ ಅಟಾಮಿಕ್ ಥಿಯರಿನಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ, ಮ್ಯಾಟರ್ ಕನ್ಸಿಸ್ಟ್ಸ್ ಆಫ್ ಇಂಡಿವಿಸಿಬಲ್ ಆಟಮ್ಸ್. ಅಂದರೆ ಮ್ಯಾಟರ್ ಎನ್ನುವುದು ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದರೂ ಮ್ಯಾಟರ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ H2O2 ಹಾಗೆ ವಾಟರ್ ಪ್ಲಸ್ NaCl ಸೊಲ್ಯೂಷನ್, ಟೇಬಲ್ ಸಾಲ್ಟ್ ಸೊಲ್ಯೂಷನ್ ತಗೊಳ್ಳಿ. ಒಂದು ವೇಳೆ ನೀವು ಹೈಡ್ರೋಜನ್ ಮಾಲಿಕ್ಯೂಲ್ ಇಲ್ಲೇನಿದೆ ಇದನ್ನು ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ? ನಿಮಗೆ 2 ಹೈಡ್ರೋಜನ್ ಆಟಮ್ ಸಿಗುತ್ತೆ. ಆಕ್ಸಿಜನ್ನ ನೀವು ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ? 2 ಆಕ್ಸಿಜನ್ ಆಟಮ್ ಸಿಗುತ್ತೆ. ಈ NaCl ಸೊಲ್ಯೂಷನ್ನ ನೀವು ಡಿವೈಡ್ ಮಾಡಿದ್ರೆ ಏನು ಸಿಗುತ್ತೆ? ನಿಮಗೆ 2 ಹೈಡ್ರೋಜನ್ ಆಟಮ್ ಸಿಗುತ್ತೆ, ಪ್ಲಸ್ 1 ಆಕ್ಸಿಜನ್ ಆಟಮ್ ಸಿಗುತ್ತೆ, 1 ಸೋಡಿಯಂ ಆಟಮ್ ಸಿಗುತ್ತೆ, ಹಾಗೆ 1 ಕ್ಲೋರಿನ್ ಆಟಮ್ ಸಿಗುತ್ತೆ. ಮೀನ್ಸ್ ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ? ಮ್ಯಾಟರ್ ಎನ್ನುವುದು ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಇದು ಎಲ್ಲದನ್ನು ನೀವು ಮ್ಯಾಟರ್ನ ಏನಾದರೂ ಡಿವೈಡ್ ಮಾಡಿದರೆ ನಿಮಗೆ ಫೈನಲ್ ಆಗಿ ಸಿಗೋದು ಆಟಮ್ಸ್. ಈಗ ನೀವು ಮ್ಯಾಟರ್ನ ಡಿವೈಡ್ ಮಾಡಿದ್ದೀರಾ, ಸೊ ನಿಮಗೆ ಆಟಮ್ಸ್ ಬಂದಿದೆ ಫೈನಲ್ ಸ್ಟೇಜ್ನಲ್ಲಿ. ಒಂದು ವೇಳೆ ನೀವೇನಾದ್ರೂ ಈ ಆಟಮ್ಸ್ಗಳನ್ನು ಫರ್ದರ್ ಡಿವೈಡ್ ಮಾಡ್ತೀನಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈ ಇಂಡಿವಿಜುವಲ್ ಹೈಡ್ರೋಜನ್ ಆಟಮ್ ಇದೆಯಲ್ಲ, ಇದನ್ನು ನೀವು ಫರ್ದರ್ ಡಿವೈಡ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಅಂದರೆ ಈ ಆಟಮ್ನ ನಾವು ಫರ್ದರ್ ಡಿವೈಡ್ ಮಾಡೋದಕ್ಕೆ ಬರಲ್ಲ. ಇಟ್ ಈಸ್ ಇಂಡಿವಿಸಿಬಲ್. ಅದಕ್ಕೆ ನಾವು ಇದಕ್ಕೆ ಏನಂತೀವಿ? ಆಟಮ್ಸ್ ಆರ್ indivisible. We cannot divide the atoms. ಸೊ ನಾವು ಆಟಮ್ ಡೆಫಿನಿಷನ್ನ ಹೇಗೆ ಬರೀಬೋದು? ದ ಸ್ಮಾಲೆಸ್ಟ್ building block of matter is called as atom. ನಾವು ಆಟಮ್ನ ಸ್ಮಾಲೆಸ್ಟ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಮ್ಯಾಟರ್ ಅಂತ ಕರಿಬೋದು. ಇದನ್ನ ನಾವು ಬ್ಲಾಕ್ ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಒಂದು ಸ್ಮಾಲೆಸ್ಟ್ ಬ್ಲಾಕ್ ಬಂದುಬಿಟ್ಟು ಆಟಮ್ ಆಗಿರುತ್ತೆ. ಇಲ್ಲೇ ಇದನ್ನು ಹೇಳಿರೋದು ಮ್ಯಾಟರ್ ಕನ್ಸಿಸ್ಟ್ಸ್ ಆಫ್ ಇಂಡಿವಿಸಿಬಲ್ ಆಟಮ್ಸ್. ಅಂದರೆ ಮ್ಯಾಟರ್ ಬಂದುಬಿಟ್ಟು ಆಟಮ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಈ ಆಟಮ್ಸ್ಗಳನ್ನು ನಾವು ಫರ್ದರ್ ಡಿವೈಡ್ ಮಾಡೋದಕ್ಕೆ ಬರಲ್ಲ. ದೀಸ್ ಆಟಮ್ಸ್ ಆರ್ ಇಂಡಿವಿಸಿಬಲ್. ಹಾಗೆ ನಮಗೆ ಇಲ್ಲಿ ಆಟಮ್ ಅಂದರೆ ಏನಂತ ಗೊತ್ತಾಯಿತು. ಒಂದು ವೇಳೆ ನಾವು ಮಾಲಿಕ್ಯೂಲ್ ಅಂದರೆ ಮಾಲಿಕ್ಯೂಲ್ ಅಂದರೆ ಇದರಲ್ಲಿ ಯಾವುದು? H2 ಇಸ್ ಎ ಮಾಲಿಕ್ಯೂಲ್, O2 ಇಸ್ ಎ ಮಾಲಿಕ್ಯೂಲ್, H2O ಬಂದುಬಿಟ್ಟು ಮಾಲಿಕ್ಯೂಲ್, NaCl ಮಾಲಿಕ್ಯೂಲ್. ಅಂದರೆ 2 or more ಆಟಮ್ಸ್ ಜಾಯಿನ್ ಟುಗೆದರ್ ಬೈ ಕೆಮಿಕಲ್ ಬಾಂಡ್. ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಆಟಮ್ಸ್ಗಳು ಕೆಮಿಕಲ್ ಬಾಂಡಿಂದ ಜಾಯ್ನ್ ಆದರೆ ಅದನ್ನು ನಾವು ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ನಾವು ಮಾಲಿಕ್ಯೂಲ್ ಡೆಫಿನಿಷನ್ನ ಏನು ಬರಿಬೋದು? 2 or more ಆಟಮ್ಸ್ joined together by chemical bond. ಇದೆ ಡೆಲ್ಟನ್ ಪ್ರಪೋಸ್ ಮಾಡಿರೋ ಫಸ್ಟ್ ಪಾಸ್ಟುಲೇಟ್. ಇದನ್ನು ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಪಾಸ್ಟುಲೇಟ್ನ ನೋಡೋಣ. ಸೆಕೆಂಡ್ ಪಾಯಿಂಟ್, ಆಲ್ ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಐಡೆಂಟಿಕಲ್ ಮಾಸ್. ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫರ್ ಇನ್ ಮಾಸ್. ಫಾರ್ ಎಕ್ಸಾಂಪಲ್, ನೀವು ಒಂದು ಕಂಟೈನರ್ನಲ್ಲಿ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ತಗೊಳ್ಳಿ. ಹೈಡ್ರೋಜನ್ ಹಾಗೆ ಆಕ್ಸಿಜನ್ ಗ್ಯಾಸ್ ತಗೊಳ್ಳಿ. ಇಲ್ಲಿ ಹೈಡ್ರೋಜನ್ ಹೇಗಿರುತ್ತೆ? ಇಲ್ಲಿ ಹೈಡ್ರೋಜನ್ ಬಂದು ಎಲಿಮೆಂಟ್, ಹಾಗೆ ಆಕ್ಸಿಜನ್ ಸಹ ಒಂದು ಎಲಿಮೆಂಟ್. ಎಲಿಮೆಂಟ್ ಅಂದರೆ ಏನು? ಸಬ್ಸ್ಟೆನ್ಸ್ ವಿಚ್ ಕನ್ಸಿಸ್ಟ್ಸ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್ಸ್ ಆರ್ ಕಾಲ್ಡ್ ಆಸ್ ಎಲಿಮೆಂಟ್ಸ್. ಅಂದರೆ ಒಂದು ಸಬ್ಸ್ಟೆನ್ಸಲ್ಲಿ ಕೇವಲ ಒಂದೇ ಆಟಮ್ ಇದ್ದರೆ ಅದನ್ನು ನಾವು ಎಲಿಮೆಂಟ್ ಅಂತ ಕರಿತೀವಿ. ಇಲ್ಲಿ H2 ಗ್ಯಾಸಲ್ಲಿ ನೋಡಿ, H2ನಲ್ಲಿ 2 ಹೈಡ್ರೋಜನ್ ಆಟಮ್ ಪ್ರೆಸೆಂಟ್ ಇದೆ. ಅಂದರೆ ಇಲ್ಲಿ 2 ಹೈಡ್ರೋಜನ್
ಮಾಲಿಕ್ಯೂಲ್ ಫಾರ್ಮ್ನಲ್ಲಿ ಪ್ರೆಸೆಂಟ್ ಇರ್ಬೋದು, ಬಟ್ ಇಲ್ಲಿ ಕೇವಲ ಹೈಡ್ರೋಜನ್ ಆಟಮ್ ಮಾತ್ರ ಪ್ರೆಸೆಂಟ್ ಇದೆ. ಹಾಗೆ ಆಕ್ಸಿಜನ್ನಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ನಲ್ಲಿ ಆಕ್ಸಿಜನ್ ಆಟಮ್ ಮಾತ್ರ ಪ್ರೆಸೆಂಟ್ ಇದೆ. ಸೊ ಒಂದೇ ಆಟಮ್ ಪ್ರೆಸೆಂಟ್ ಇದೆ, ಇದರಲ್ಲಿ ಬೇರೆ ಆಟಮ್ ಪ್ರೆಸೆಂಟ್ ಇಲ್ಲ, ಇದರಲ್ಲೂ ಸಹ ಬೇರೆ ಆಟಮ್ಸ್ ಪ್ರೆಸೆಂಟ್ ಇಲ್ಲ. ಸೊ ಇದರಿಂದ ನಾವು ಇದನ್ನು ಎಲಿಮೆಂಟ್ಸ್ ಅಂತ ಕರಿತೀವಿ. ಈಗ ನಿಮಗೆ ಎಲಿಮೆಂಟ್ಸ್ ಅಂದರೆ ಏನಂತ ಗೊತ್ತಾಯಿತು. ಸೊ ನಾನು ಇದನ್ನು ಎರೇಸ್ ಮಾಡ್ತೀನಿ, ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಈಗ ಈ ಸೆಕೆಂಡ್ ಪಾಯಿಂಟ್ನ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಇಲ್ಲಿವರೆಗೆ ಡಿವೈಡ್ ಮಾಡ್ಕೊಳ್ಳಿ. ಆಲ್ ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಐಡೆಂಟಿಕಲ್ ಮಾಸ್. ಅಂದರೆ ಒಂದು ಎಲಿಮೆಂಟ್ನಲ್ಲಿ ಪ್ರೆಸೆಂಟ್ ಇರೋ ಆಟಮ್ಸ್ಗಳ ಪ್ರಾಪರ್ಟೀಸ್ಗಳು ಐಡೆಂಟಿಕಲ್ ಆಗಿರುತ್ತೆ, ಅಂದರೆ ಅವುಗಳ ಗುಣಗಳು ಒಂದೇ ಆಗಿರುತ್ತೆ, ಇನ್ಕ್ಲೂಡಿಂಗ್ ಅದರ ಮಾಸ್. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಡ್ರೋಜನ್ ಗ್ಯಾಸ್, ಈ ಎಲಿಮೆಂಟ್ನಲ್ಲಿ ಏನಿದೆ, ಹೈಡ್ರೋಜನ್ ಆಟಮ್ಸ್ ಇದೆ ಅಲ್ವಾ. ಸೊ ಇಲ್ಲಿ ಪ್ರತಿಯೊಂದು ಹೈಡ್ರೋಜನ್ದು ಈ ಹೈಡ್ರೋಜನ್ಗೆ ಪ್ರಾಪರ್ಟೀಸ್ನ ನಾವು ಕಂಪೇರ್ ಮಾಡಿದ್ರೆ ಈ ಎರಡೂ ಹೈಡ್ರೋಜನ್ ಆಟಮ್ಗಳ ಪ್ರಾಪರ್ಟೀಸ್ ಒಂದೇ ಆಗಿರುತ್ತೆ, ಅಂದರೆ ಐಡೆಂಟಿಕಲ್ ಆಗಿರುತ್ತೆ. ಇನ್ಕ್ಲೂಡಿಂಗ್ ಐಡೆಂಟಿಕಲ್ ಮಾಸ್ ಅಂದರೆ ಇವುಗಳ ಮಾಸ್ನ ನಾವು ಕಂಪೇರ್ ಮಾಡಿದ್ರೆ ಅದರ ಮಾಸ್ ಸಹ ನಮಗೆ ಐಡೆಂಟಿಕಲ್ ಆಗಿರುತ್ತೆ. ಅಂದರೆ ಒಂದು ಎಲಿಮೆಂಟ್ನಲ್ಲಿ ಪ್ರೆಸೆಂಟ್ ಇರೋ ಆಟಮ್ಸ್ಗಳ ಪ್ರಾಪರ್ಟೀಸ್ ಹಾಗೆ ಮಾಸ್ ಬಂದುಬಿಟ್ಟು ಐಡೆಂಟಿಕಲ್ ಆಗಿರುತ್ತೆ. ಇಲ್ಲಿ ನೀವು ಇದನ್ನು ಸಪ್ರೇಟಾಗಿ ಕನ್ಸಿಡರ್ ಮಾಡಿದ್ರೆ, ಅಂದರೆ ಆಕ್ಸಿಜನ್ ಎಲಿಮೆಂಟ್ನಲ್ಲಿ ಆಕ್ಸಿಜನ್ ಆಟಮ್ಸ್ ಏನಿರುತ್ತೆ, ಅಂದರೆ ಇದರಲ್ಲಿ ಆಕ್ಸಿಜನ್ ಆಟಮ್ಸ್ ಇರುತ್ತಲ್ವಾ, ಇಂಡಿವಿಜುವಲ್ ಆಟಮ್ಸ್ನ ನಾವು ಕನ್ಸಿಡರ್ ಮಾಡಿದ್ರೆ ಈ ಆಕ್ಸಿಜನ್ಗೂ ಐಡೆಂಟಿಕಲ್ ಪ್ರಾಪರ್ಟಿ ಇರುತ್ತೆ. ಹಾಗೆ ಈ ಆಕ್ಸಿಜನ್ದು ಎಷ್ಟು ಮಾಸ್ ಇರುತ್ತೋ ಇದ್ರ ಮಾಸ್ ಕೂಡ ಅಷ್ಟೇ ಇರುತ್ತೆ. ಸೊ ಒಂದು ಎಲಿಮೆಂಟ್ನ ನಾವು ಸಪ್ರೇಟಾಗಿ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಪ್ರೆಸೆಂಟ್ ಇರೋ ಆಟಮ್ಗಳ ಪ್ರಾಪರ್ಟೀಸ್ಗಳು ಒಂದೇ ಆಗಿರುತ್ತೆ, ಹಾಗೆ ಆ ಆಟಮ್ಸ್ಗಳ ಮಾಸ್ ಸಹ ಒಂದೇ ಆಗಿರುತ್ತೆ. ಅದೇ ಫಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್, ಆಟಮ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಡಿಫರ್ ಇನ್ ಮಾಸ್. ನಾವಿಲ್ಲಿ ಫಸ್ಟ್ ಪಾಯಿಂಟಲ್ಲಿ ವಿತಿನ್ ಎಲಿಮೆಂಟ್ ಆಟಮ್ಸ್ನ ಕಂಪೇರ್ ಮಾಡ್ತಾ ಇದ್ದೀವಿ, ಅಂದರೆ ಇದನ್ನು ನಾವು ಸಪ್ರೇಟಾಗಿ ಇಲ್ಲಿ ಕನ್ಸಿಡರ್ ಮಾಡಿದ್ವಿ, ಇದನ್ನು ಇಲ್ಲಿ ಸಪ್ರೇಟಾಗಿ ಕನ್ಸಿಡರ್ ಮಾಡಿದ್ವಿ. ಆದ್ದರಿಂದ ಇದ್ರ ಒಳಗಡೆ ಇರೋ ಆಟಮ್ಸ್ ಐಡೆಂಟಿಕಲ್ ಆಗಿತ್ತು, ಅದರ ಮಾಸ್ ಸಹ ಐಡೆಂಟಿಕಲ್ ಆಗಿತ್ತು. ಬಟ್ ನಾವು ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಏನು ಮಾಡ್ತೀವಿ, ಹೈಡ್ರೋಜನ್ ಹಾಗೆ ಆಕ್ಸಿಜನ್ ಮಧ್ಯ ಕಂಪೇರ್ ಮಾಡ್ತೀವಿ. ಇಲ್ಲಿ ಕಂಪೇರ್ ಮಾಡಿದಾಗ ಏನಾಗುತ್ತೆ, ಹೈಡ್ರೋಜನಲ್ಲಿ ಏನಿದೆ, ಹೈಡ್ರೋಜನ್ ಆಟಮ್ಸ್ ಇದೆ ಅಲ್ವಾ, ಆಕ್ಸಿಜನಲ್ಲಿ ಏನಿದೆ, ಆಕ್ಸಿಜನ್ ಆಟಮ್ಸ್ ಇರುತ್ತೆ. ಸೊ ನಾವು ಎರಡು ಡಿಫ್ರೆಂಟ್ ಎಲಿಮೆಂಟ್ಗಳ ಮಧ್ಯ ಕಂಪೇರ್ ಮಾಡಿದಾಗ ಅದರ ಒಳಗಡೆ ಇರೋ ಆಟಮ್ಸ್ಗಳಿಗೆ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರುತ್ತೆ, ಹಾಗೆ ಡಿಫ್ರೆಂಟ್ ಮಾಸ್ ಇರುತ್ತೆ ಅಲ್ವಾ. ಇಲ್ಲಿ ನಾವೇನಾದ್ರೂ ಹೈಡ್ರೋಜನ್ಗೆ ಆಕ್ಸಿಜನ್ಗೆ ಕಂಪೇರ್ ಮಾಡಿದ್ರೆ ಅದ್ರ ಗುಣಗಳು ಸೇಮ್ ಇರುತ್ತಾ, ಇಲ್ಲ. ಸೊ ಪ್ರಾಪರ್ಟೀಸ್ ಸೇಮ್ ಇರಲ್ಲ. ಹಾಗೆ ನಾವು ಹೈಡ್ರೋಜನ್ ಮಾಸ್ನ ಆಕ್ಸಿಜನ್ ಮಾಸ್ಗೆ ಕಂಪೇರ್ ಮಾಡಿದ್ರೆ ಸೇಮ್ ಇರುತ್ತಾ, ಇಲ್ಲ. ಸೊ ಮಾಸ್ ಸಹ ಸೇಮ್ ಇರಲ್ಲ. ನಾವು ವಿತಿನ್ ಎಲಿಮೆಂಟ್ನ ಕನ್ಸಿಡರ್ ಮಾಡಿದ್ರೆ ಅದು ಸೇಮ್ ಇರುತ್ತೆ, ಬಿಟ್ವೀನ್ ಎಲಿಮೆಂಟ್ಸ್ ಏನಾದರೂ ಕಂಪೇರ್ ಮಾಡಿದ್ರೆ ಅದು ಸೇಮ್ ಇರಲ್ಲ. ಅದನ್ನೇ ಇಲ್ಲಿ ಹೇಳಿರೋದು. ಆಲ್ ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಐಡೆಂಟಿಕಲ್ ಮಾಸ್, ಬಟ್ atoms of different elements differ in mass and properties. This is second point. Next point, compounds are formed when atoms of different elements combined in a fixed ratio. Compound andre enu? Substance which consists atom of different elements are called compounds. Andre for example nimige hydrogen, oxygen, water molecule irutte anta anಕೊಳ್ಳಿ. ಇಲ್ಲಿ ಹೈಡ್ರೋಜನ್ ಬಂದ್ಬಿಟ್ಟು ಕೇವಲ ಹೈಡ್ರೋಜನ್ ಆಟಮ್ಗಳಿಂದ ತಯಾರಾಗಿದೆ. ಇಲ್ಲಿ ಆಕ್ಸಿಜನ್ ಕೇವಲ ಆಕ್ಸಿಜನ್ ಆಟಮ್ಗಳಿಂದ ತಯಾರಾಗಿದೆ. ಬಟ್ ಇಲ್ಲಿ H2O ಬಂದ್ಬಿಟ್ಟು ಎರಡು ಹೈಡ್ರೋಜನ್ ಹಾಗೆ ಒಂದು ಆಕ್ಸಿಜನ್ ಆಟಮ್ಸ್ಗಳಿಂದ ತಯಾರಾಗಿದೆ. ಅಂದರೆ ಇಲ್ಲಿ ಹೈಡ್ರೋಜನ್ ಆಟಮೂ ಇದೆ, ಆಕ್ಸಿಜನ್ ಆಟಮೂ ಇದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಕೇವಲ ಒಂದೇ ಆಟಮ್ ಇದೆ, ಇಲ್ಲಿ ಒಂದೇ ಆಟಮ್ ಇದೆ. ಬಟ್ ಇಲ್ಲಿ ಎರಡು ಬೇರೆ ಬೇರೆ ಎಲಿಮೆಂಟ್ಸ್ಗಳ ಆಟಮ್ ಪ್ರೆಸೆಂಟ್ ಇದೆ. ಅದಕ್ಕೆ ಇದನ್ನು ಎಲಿಮೆಂಟ್ಸ್ ಅಂತ ಕರಿತೀವಿ ನಾವು, ಇದನ್ನು ಕಾಂಪೌಂಡ್ ಅಂತ ಕರಿತೀವಿ. ಇದನ್ನೇ ಇಲ್ಲಿ ಹೇಳಿರೋದು. ಇನ್ ಟರ್ಮ್ಸ್ ಆಫ್ ರೇಷಿಯೋ ಹೇಳಿದ್ದಾರೆ. ಅಂದರೆ ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ವೆನ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಕಂಬೈನ್ಡ್ ಇನ್ ಎ ಫಿಕ್ಸ್ಡ್ ರೇಷಿಯೋ. ಸಿ, ಇಲ್ಲಿ ಕಾಂಪೌಂಡ್ ಫಾರ್ಮ್ ಆಗಿದೆ. ಹೇಗೆ ಫಾರ್ಮ್ ಆಗಿದೆ? ಡಿಫ್ರೆಂಟ್ ಎಲಿಮೆಂಟ್ಸ್ಗಳ ಆಟಮ್ಸ್ಗಳು ಕಂಬೈನ್ ಆಗಿಬಿಟ್ಟು ಈ ಕಾಂಪೌಂಡ್ ಫಾರ್ಮ್ ಆಗಿದೆ ಇನ್ ಎ ಫಿಕ್ಸ್ಡ್ ರೇಷಿಯೋ. ವಾಟರಲ್ಲಿ ಏನಿದೆ? ಎರಡು ಹೈಡ್ರೋಜನ್ ಇದೆ, ಒಂದು
ಆಕ್ಸಿಜನ್ ಇದೆ. ಅಂದರೆ ನಮಗೆ ಇದು 2:1 ಅಂದರೆ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ 2:1 ರೇಷಿಯೋದಲ್ಲಿ ಫಿಕ್ಸ್ ಆಗಿದೆ. 2 ಹೈಡ್ರೋಜನ್ 1 ಆಕ್ಸಿಜನ್ ಇದ್ದರೆ ಮಾತ್ರ ಅದು ವಾಟರ್ ಆಗುತ್ತೆ. ಒಂದು ವೇಳೆ 2 ಹೈಡ್ರೋಜನ್ 2 ಆಕ್ಸಿಜನ್ ಬಿಟ್ಟರೆ ಅದು ನಮಗೆ H2O2 ಆಗುತ್ತೆ. ಇದು ನಮಗೆ ವಾಟರ್ ಆಗೋಲ್ಲ, ಹೈಡ್ರೋಜನ್ ಪೆರಾಕ್ಸೈಡ್ ಆಗುತ್ತೆ. ನಮಗೆ ವಾಟರ್ ಬೇಕಂದರೆ ಅಲ್ಲಿ 2 ಹೈಡ್ರೋಜನ್ ಇರಲೇಬೇಕು, ಹಾಗೆ 1 ಆಕ್ಸಿಜನ್ ಇರಲೇಬೇಕು. ಕಾಂಪೌಂಡ್ಸ್ ಆರ್ ಫಾರ್ಮ್ಡ್ ಅಂದರೆ ಕಾಂಪೌಂಡ್ಸ್ ಯಾವಾಗ ಫಾರ್ಮ್ ಆಗುತ್ತೆ, ಡಿಫ್ರೆಂಟ್ ಎಲಿಮೆಂಟ್ಸ್ಗಳ ಆಟಮ್ಸ್ಗಳು ಫಿಕ್ಸ್ಡ್ ರೇಷಿಯೋದಲ್ಲಿ ಕಂಬೈನ್ ಆದಾಗ ಮಾತ್ರ ನಮಗೆ ಕಾಂಪೌಂಡ್ಸ್ಗಳು ಫಾರ್ಮ್ ಆಗೋದು. ಒಂದು ವೇಳೆ ನೀವು ಕಾರ್ಬನ್ ಡೈಆಕ್ಸೈಡ್ ಕಾಂಪೌಂಡ್ ಏನಾದರೂ ತಗೊಂಡ್ರೆ ಇಲ್ಲಿ ಕಾರ್ಬನ್ ರೇಷಿಯೋ 1 ಇದೆ, ಆಕ್ಸಿಜನ್ ರೇಷಿಯೋ 2 ಇದೆ. ಇಲ್ಲಿ 1:2 ರೇಷಿಯೋ ಫಿಕ್ಸ್ ಆಗಿದೆ ಆಟಮ್ಸ್ಗಳದ್ದು. ಒಂದು ವೇಳೆ ಈ ರೇಷಿಯೋನ ನಾವು ಏನಾದರೂ ಚೇಂಜ್ ಮಾಡಿಬಿಟ್ರೆ ಅಂದರೆ 1:1 ಮಾಡಿಬಿಟ್ರೆ ಆವಾಗ ಇದು ಕಾರ್ಬನ್ ಮೊನಾಕ್ಸೈಡ್ ಆಗಿಬಿಡುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್ ಆಗೋದಿಲ್ಲ. ಅಂದರೆ ಒಂದು ಕಾಂಪೌಂಡ್ಗೆ ಫಿಕ್ಸ್ಡ್ ರೇಷಿಯೋ ಅಂದರೆ ಆಟಮ್ಸ್ಗಳ ಫಿಕ್ಸ್ಡ್ ರೇಷಿಯೋ ಇರುತ್ತೆ. ಇಷ್ಟೇ ಆಟಮ್ಸ್ ಇರಬೇಕು ಒಂದು ಕಾಂಪೌಂಡಲ್ಲಿ ಅಂತ. ಈ 2:1 ವಾಟರ್ದು ನಾನು ಹೇಳಿರೋದು ಇನ್ ಟರ್ಮ್ಸ್ ಆಫ್ ಫಿಕ್ಸ್ಡ್ ರೇಷಿಯೋ ಅಂದರೆ ಆಟಮ್ಸ್ದ ರೇಷಿಯೋ ನಾನು ಇಲ್ಲಿ ಹೇಳಿರೋದು. ಮತ್ತು ನೀವು ಇದನ್ನು ನೀವು 1:8 ವಾಟರ್ದು ಫಿಕ್ಸ್ಡ್ ಕಾಂಪೋಸಿಷನ್ಗೆ ಕನ್ಫ್ಯೂಸ್ ಆಗಬೇಡಿ. ಇದನ್ನು ನಾನು ಇನ್ ಟರ್ಮ್ಸ್ ಆಫ್ ಆಟಮ್ಸ್ ಎಷ್ಟಿದೆ ಅಂತ ಮಾತ್ರ ಇಲ್ಲಿ ರೇಷಿಯೋದಲ್ಲಿ ಹೇಳಿರೋದು. ಫೋರ್ತ್ ಆ್ಯಂಡ್ ಲಾಸ್ಟ್ ಪಾಸ್ಟುಲೇಟ್ ಅದು ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ ರೀಆರ್ಗನೈಸೇಷನ್ ಆಫ್ ಆಟಮ್ಸ್. ದೀಸ್ ಆರ್ ನೈದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಅಂದರೆ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ ಅಂದರೆ ಫಾರ್ ಎಕ್ಸಾಂಪಲ್ H2 + O2 ಕಂಬೈನ್ ಆಗಿಬಿಟ್ಟು ನಮಗೆ ವಾಟರ್ ಫಾರ್ಮ್ ಆಗಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನೀವು ರಿಯಾಕ್ಟೆಂಟ್ಸ್ಗಳ ಆಟಮ್ಸ್ನ ನೋಡಿದ್ರೆ ಹಾಗೆ ಪ್ರಾಡಕ್ಟ್ಸ್ಗಳ ಆಟಮ್ಸ್ನ ನೋಡಿ. ಫಸ್ಟ್ ಯಾವುದಾರಿದೆ ಲಿಸ್ಟ್ ಮಾಡಿ. ಇಲ್ಲಿ ಯಾವುದಿದೆ ಹೈಡ್ರೋಜನ್, ಇನ್ ಟರ್ಮ್ಸ್ ಆಫ್ ಆಟಮ್ಸ್ ಅಷ್ಟೇ ಬರೀರಿ. ಇಲ್ಲಿ ಆಕ್ಸಿಜನ್ ಇದೆ, ಎಷ್ಟಿದೆ ಬಿಟ್ಬಿಡಿ, ಜಸ್ಟ್ ಯಾವ ಆಟಮ್ ಇದೆ ಅದನ್ನಷ್ಟೇ ಲಿಸ್ಟ್ ಮಾಡಿ. ಇಲ್ಲಿ ಹೈಡ್ರೋಜನ್ ಇದೆ ಹಾಗೆ ಆಕ್ಸಿಜನ್ ಇದೆ. ನೀವು ರಿಯಾಕ್ಟೆಂಟ್ಗೆ ಪ್ರಾಡಕ್ಟ್ಗೆ ಅಂದರೆ ಒಂದು ಕೆಮಿಕಲ್ ರಿಯಾಕ್ಷನ್ನಲ್ಲಿ ನೀವು ಕನ್ಸಿಡರ್ ಮಾಡಿದಾಗ ಈ ಆಟಮ್ಸ್ಗಳು ಜಸ್ಟ್ ಇಲ್ಲಿ H2O2 ಸಪ್ರೇಟ್ ಇರೋದು ಕಂಬೈನ್ ಆಗಿ H2O ಫಾರ್ಮ್ ಆಗಿರ್ಬೋದು. ಅಂದರೆ ಇಲ್ಲಿ ಇದು ರೀಆರ್ಗನೈಸ್ಡ್ ಆಗಿರ್ಬೋದು. ಬಟ್ ಇಲ್ಲಿ ಆಟಮ್ಸ್ಗಳು ಕ್ರಿಯೇಟು ಆಗಿಲ್ಲ, ಡೆಸ್ಟ್ರಾಯ್ ಆಗಿಲ್ಲ. ಅದು ರಿಯಾಕ್ಟೆಂಟ್ನಲ್ಲಿ ಎಷ್ಟಿತ್ತು ಅಷ್ಟೇ ಪ್ರಾಡಕ್ಟ್ನಲ್ಲಿ ಇದೆ. ಅದನ್ನೇ ಇಲ್ಲಿ ಹೇಳಿರೋದು. ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವ್ ರೀಆರ್ಗನೈಸೇಷನ್ ಆಫ್ ಆಟಮ್. ಅಂದರೆ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಇಲ್ಲಿ ಆಟಮ್ಸ್ಗಳು ರೀಆರ್ಗನೈಸ್ ಆಗಿರ್ಬೋದು. ಅಂದರೆ ಈ ಥರ ಇದ್ದಿದ್ದು ಈ ಥರ ಫಾರ್ಮ್ ಆಗಿರ್ಬೋದು. ಬಟ್ ಇಲ್ಲಿ ದೀಸ್ ಆರ್ ನೈದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಅಂದರೆ ಈ ಆಟಮ್ಸ್ಗಳು ಏನಿರುತ್ತೆ ಇದು ಕ್ರಿಯೇಟು ಆಗಲ್ಲ ಹಾಗೆ ಡೆಸ್ಟ್ರಾಯಿ ಆಗಲ್ಲ. ಇದು ಹೇಗಿರುತ್ತೆ ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ H2O + ಕಾರ್ಬನ್ ಡೈಆಕ್ಸೈಡ್ ಗಿವ್ಸ್ H2CO3. ಅಂದರೆ ಇಲ್ಲಿ ವಾಟರ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಕಾರ್ಬೋನಿಕ್ ಆ್ಯಸಿಡ್ ಅಂದರೆ ನಾವು ಸೋಡಾ ಅಂತ ಏನು ಕರಿತೀವಿ, ಕಾರ್ಬೋನೇಟೆಡ್ ವಾಟರ್, ಅದು ಫಾರ್ಮ್ ಆಗಿದೆ. ಇಲ್ಲಿ ರಿಯಾಕ್ಷನ್ನಲ್ಲಿ ಫಸ್ಟು ಯಾವುದ್ಯಾವುದೋ ಆಟಮ್ಸ್ ಇನ್ವಾಲ್ವ್ ಆಗಿದೆ ಕೌಂಟ್ ಮಾಡಿ. ಇಲ್ಲಿ H ಇದೆ, O ಇದೆ ಅಲ್ವಾ, ಇಲ್ಲಿ C ಇದೆ, O ಇದೆ, ಇಲ್ಲಿ H C ಇದೆ, O ಇದೆ. ಇಲ್ಲಿ ನೋಡಿ H ಇಲ್ಲಿ O 2 ಸಲ ರಿಪೀಟ್ ಆಗಿದೆ. ಸೊ ಇಲ್ಲಿ ಇನ್ವಾಲ್ವ್ ಆಗಿರೋದು CHO. ಈ 3 ಆಟಮ್ಸ್ಗಳು ಈ ರಿಯಾಕ್ಷನ್ನಲ್ಲಿ ಇನ್ವಾಲ್ವ್ ಆಗಿತ್ತು. ಸೊ ನಮಗೆ ಪ್ರಾಡಕ್ಟ್ನಲ್ಲೂ ಸಹ ಈ 3 ಆಟಮ್ಸ್ಗಳೇ ಬಂದಿರೋದು. ದೀಸ್ ಆಟಮ್ಸ್ ಆರ್ ನೈದರ್ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ದಿಸ್ ಈಸ್ ಲಾಸ್ಟ್ ಪಾಸ್ಟುಲೇಟ್ ಆಫ್ ಡೆಲ್ಟನ್ ಅಟಾಮಿಕ್ ಥಿಯರಿ. ಈ ಡೆಲ್ಟನ್ ಅಟಾಮಿಕ್ ಥಿಯರಿನ ನಾವು ಶಾರ್ಟ್ಕಟ್ಟಾಗಿ ಒಂದೇ ರಿಯಾಕ್ಷನಿಂದ ಹೇಗೆ ನೆನ್ಪಿಟ್ಕೋಬೇಕು ಈ 4 ಪಾಯಿಂಟ್ಗಳನ್ನು ಅಂತ ಈಗ ಹೇಳ್ತೇನೆ. ನೀವು ವಾಟರ್ ಫಾರ್ಮೇಷನ್ದು ಫಾರ್ಮುಲಾ ಬರೀರಿ. H2 ರಿಯಾಕ್ಟ್ಸ್ ವಿತ್ O2 ಗಿವ್ಸ್ H2O. ಇದು ನಿಮಗೆ ಅರ್ಥ ಆಗಿರಬೇಕಂತ ಅಷ್ಟೇ ಹೇಳ್ತಿರೋದು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಇದನ್ನು ಹೇಗೆ ಬರೀತೀರಾ, H2 ಅಂತ ಫಸ್ಟ್ ಬರ್ಕೊತೀರಾ ಅಲ್ವಾ. ದಿಸ್ ಈಸ್ ಫಸ್ಟ್ ಪಾಯಿಂಟ್. ಅವ್ರು ಏನು ಹೇಳಿದ್ದಾರೆ, ಮ್ಯಾಟರ್ ಕನ್ಸಿಸ್ಟ್ಸ್ ಆಫ್ ಇಂಡಿವಿಸಿಬಲ್ ಆಟಮ್ಸ್. ಇದು ಮ್ಯಾಟರ್ ಅಂತ ಕನ್ಸಿಡರ್ ಮಾಡಿದರೆ ಇದರಲ್ಲೇ ಇಂಡಿವಿಸಿಬಲ್ ಆಟಮ್ಸ್ ಇದೆ. ಈ ಆಟಮ್ಸ್ಗಳನ್ನು ನಾವು ಫರ್ದರ್ ಡಿವೈಡ್ ಮಾಡೋದಕ್ಕೆ ಬರಲ್ಲ, ಇದು ಮ್ಯಾಟರ್. ಸೊ ಇದನ್ನು ಹೀಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೇಸಲ್ಲಿ H2 +
O2 ಅಂತ ಬರ್ಕೊತೀರಾ. ಸೆಕೆಂಡ್ ಪಾಯಿಂಟಲ್ಲಿ ಅವರು ಏನು ಹೇಳಿದ್ದಾರೆ, ಆಲ್ ಆಟಮ್ಸ್ ಆಫ್ ಎ ಗಿವೆನ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಐಡೆಂಟಿಕಲ್ ಮಾಸ್. ಆಟಮ್ಸ್ ಆಫ್ ಡಿಫರ್ ಎಲಿಮೆಂಟ್ ಡಿಫರ್ ಇನ್ ಮಾಸ್. ಅಂದರೆ ಇಲ್ಲಿ ಹೈಡ್ರೋಜನ್ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ಹೈಡ್ರೋಜನ್ನಲ್ಲಿ ಇಲ್ಲಿರೋ ಆಟಮ್ಗಳ ಪ್ರಾಪರ್ಟೀಸ್ ಬಂದುಬಿಟ್ಟು ಐಡೆಂಟಿಕಲ್ ಆಗಿರುತ್ತೆ. ಹಾಗೆ ಇವುಗಳ ಮಾಸ್ ಬಂದುಬಿಟ್ಟು ಸಹ ಐಡೆಂಟಿಕಲ್ ಆಗಿರುತ್ತೆ. ಹಾಗೆ ನಾವು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ಗೆ ಕಂಪೇರ್ ಮಾಡಿದಾಗ ಬಿಟ್ವೀನ್ ಎಲಿಮೆಂಟ್ಸ್ ಕಂಪೇರ್ ಮಾಡಿದಾಗ ಸಪ್ರೇಟ್ ಬಿಟ್ವೀನ್ ಎಲಿಮೆಂಟ್ಸ್ನ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಇವುಗಳ ಪ್ರಾಪರ್ಟೀಸ್ ಸೇಮ್ ಇರಲ್ಲ, ಹಾಗೆ ಮಾಸ್ ಸಹ ಸೇಮ್ ಇರಲ್ಲ. ದಿಸ್ ಈಸ್ ಫಸ್ಟ್, ದಿಸ್ ಈಸ್ ಸೆಕೆಂಡ್. ಥರ್ಡ್ ಪಾಯಿಂಟಲ್ಲಿ ಏನಾಗಿದೆ, ಈಗ H ಬರ್ಕೊಂಡಿದ್ದೀರಾ ಫಸ್ಟ್ ಸ್ಟೆಪ್ಪಲ್ಲಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ H2 + O2 ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ H2 + O2 ಗಿವ್ಸ್ H2O ಬರ್ಕೊಳ್ಳಿ. ಇಲ್ಲಿ ಇದು ಕಾಂಪೌಂಡ್ ಅಲ್ವಾ H2O. ಇದರಲ್ಲಿ ಏನಿದೆ, 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. ಇದು ಫಿಕ್ಸ್ಡ್ ರೇಷಿಯೋದಲ್ಲಿ ಆಟಮ್ಸ್ ಪ್ರೆಸೆಂಟ್ ಇದೆ. ಅಂದರೆ ಕಾಂಪೌಂಡ್ ಯಾವಾಗ ಫಾರ್ಮ್ ಆಗುತ್ತೆ ಅಂದರೆ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಕಂಬೈನ್ಡ್ ಇನ್ ಎ ಫಿಕ್ಸ್ಡ್ ರೇಷಿಯೋ 2:1 ಇದು ಫಾರ್ಮ್ ಆಗಿದೆ. ದಿಸ್ ಈಸ್ ಥರ್ಡ್ ಪಾಯಿಂಟ್. ಫೋರ್ತ್ ಪಾಯಿಂಟ್ ಏನು ಮಾಡ್ಕೊಳ್ಳಿ, ಅಗೇನ್ H2 + ಆಫ್ O2 ಗಿವ್ಸ್ H2O. ಬ್ಯಾಲೆನ್ಸಿಂಗ್ ಮಾಡಿ ಬರ್ಕೊಳ್ಳಿ. ಇಲ್ಲಿ ನೀವು ಇದನ್ನು ಕೆಮಿಕಲ್ ರಿಯಾಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ರಿಯಾಕ್ಟೆಂಟ್ನಲ್ಲಿ ಇರೋ ಆಟಮ್ಸ್ಗಳು ಪ್ರಾಡಕ್ಟ್ನಲ್ಲಿ ರೀಆರ್ಗನೈಸ್ ಆಗಿದೆ ಹೊರತು ನಮಗೆ ಎಕ್ಸ್ಟ್ರಾ ಏನು ಕ್ರಿಯೇಟ್ ಆಗಿಲ್ಲ, ಹಾಗೆ ಯಾವುದು ಆಟಮ್ಸ್ ಸಹ ಡಿಸ್ಟ್ರಾಯ್ ಆಗಿಲ್ಲ. ದೀಸ್ ಆಟಮ್ಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ದಿಸ್ ಈಸ್ ಲಾಸ್ಟ್ ಪಾಸ್ಟುಲೇಟ್. ಇದು ಒಂದೇ ರಿಯಾಕ್ಷನ್ ಮೂಲಕ ನೀವು ಡೆಲ್ಟನ್ ಅಟಾಮಿಕ್ ಥಿಯರಿನ ನೆನಪಿನಲ್ಲಿಟ್ಕೋಬೋದು. ಜಸ್ಟ್ ಬೈ ರೈಟಿಂಗ್ ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟೇ ಬರ್ಕೊಳ್ಳಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿ ಬರ್ಕೊಳ್ಳಿ, ಥರ್ಡ್ ಸ್ಟೆಪ್ಪಲ್ಲಿ ಫುಲ್ ಬರ್ಕೊಳ್ಳಿ, ಲಾಸ್ಟ್ ಸ್ಟೆಪ್ಪಲ್ಲಿ ಬ್ಯಾಲೆನ್ಸಿಂಗ್ ಮಾಡಿ. ಇನ್ನೂ ಒಂದು ಶಾರ್ಟ್ಕಟ್ ಏನು ಅಂದರೆ ಕೆಲವೊಂದು ಟರ್ಮ್ಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಫಸ್ಟ್ ಪಾಯಿಂಟಲ್ಲಿ ನಿಮಗೆ ಮ್ಯಾಟರ್ ಅಂದರೆ ಏನು ಅಂತ ಕ್ಲಿಯರ್ ಗೊತ್ತಿರಬೇಕು. ಮ್ಯಾಟರ್ನಲ್ಲಿ ಆಟಮ್ಸ್ ಪ್ರೆಸೆಂಟ್ ಇರುತ್ತೆ, ಅದು ನಿಮಗೆ ಇಂಡಿವಿಸಿಬಲ್ ಅಂತ ಗೊತ್ತಿರಬೇಕು. ನಿಮಗೆ ಮ್ಯಾಟರ್ ಅಂದರೆ ಏನಂತ ಕ್ಲಿಯರ್ ಆಗಿ ಗೊತ್ತಿರಬೇಕು. ಅದನ್ನೇ ಡೆಲ್ಟನ್ ಅಟಾಮಿಕ್ ಥಿಯರಿನಲ್ಲಿ ಫಸ್ಟ್ ಪಾಯಿಂಟಲ್ಲಿ ಹೇಳಿರೋದು. ಸೆಕೆಂಡ್ ಪಾಯಿಂಟಲ್ಲಿ ಎಲಿಮೆಂಟ್ಸ್ ಬಗ್ಗೆ ಹೇಳಿದ್ದಾರೆ. ಎಲಿಮೆಂಟ್ಸ್ ಹೇಗೆ ಇರುತ್ತೆ ಅಂತ ನೀವು ತಿಳ್ಕೊಂಡ್ರೆ ಸೆಕೆಂಡ್ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಥರ್ಡ್ ಪಾಯಿಂಟಲ್ಲಿ ಕಾಂಪೌಂಡ್ಸ್ಗಳ ಬಗ್ಗೆ ಹೇಳಿದ್ದಾರೆ. ಕಾಂಪೌಂಡ್ಸ್ಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಇದ್ದರೆ ನಿಮಗೆ ಥರ್ಡ್ ಪಾಯಿಂಟ್ ಕೂಡ ತುಂಬ ಈಸಿ ಆಗುತ್ತೆ. ಫೋರ್ತ್ ಪಾಯಿಂಟಲ್ಲೂ ಸಹ ಕಾಂಪೌಂಡ್ಗಳ ಬಗ್ಗೆನೇ ಇದೆ, ಬಟ್ ಇಲ್ಲಿ ನಮಗೆ ಅದರ ರೇಷಿಯೋ ಆಟಮ್ಸ್ಗಳ ರೇಷಿಯೋ ಬಂದುಬಿಟ್ಟು ಫಿಕ್ಸ್ಡ್ ಆಗಿರುತ್ತೆ ಅಂತ ಇದೆ. ಅಂದರೆ ನಿಮಗೆ ಈ ಕಾಂಪೌಂಡ್ಸ್ನ ನೀವು ಡೀಟೇಲಾಗಿ ಸ್ಟಡಿ ಮಾಡಿದ್ರೆ ನಿಮಗೆ ಫೋರ್ತ್ ಪಾಯಿಂಟ್ ಕೂಡ ಅರ್ಥ ಆಗಿಬಿಡುತ್ತೆ. ಅದಕ್ಕೆ ಇವೆಲ್ಲ ಪಾಯಿಂಟ್ ಕೂಡ ನಿಮಗೆ ನೇಚರ್ ಆಫ್ ಮ್ಯಾಟರ್ ಟಾಪಿಕ್ನಲ್ಲಿ ಬಂದಿದೆ. ನೇಚರ್ ಆಫ್ ಮ್ಯಾಟರ್ ಟಾಪಿಕ್ನಲ್ಲಿ ಈ ಎಲ್ಲ ಟಾಪಿಕ್ಗಳನ್ನು ಆಲ್ರೆಡಿ ಕವರ್ ಮಾಡಿದೆ. ನೀವೇನಾದ್ರೂ ನೇಚರ್ ಆಫ್ ಮ್ಯಾಟರ್ ಟಾಪಿಕ್ನ ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ನೇಚರ್ ಆಫ್ ಮ್ಯಾಟರ್ ಟಾಪಿಕ್ಕು ಕ್ಲಿಯರಾಗಿ ಅರ್ಥ ಆಗುತ್ತೆ. ಪ್ಲಸ್ ಡೆಲ್ಟನ್ ಅಟಾಮಿಕ್ ಥಿಯರಿನಲ್ಲಿ ನೀವು ಜಸ್ಟ್ ಪಾಯಿಂಟ್ ವೈಸ್ ಬರೆದ್ಬಿಟ್ರೆ ನಿಮಗೆ ಈ ಡೆಲ್ಟನ್ ಅಟಾಮಿಕ್ ಥಿಯರಿ ಬಂದುಬಿಡುತ್ತೆ.